ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನಾ. ನನ್ನ ಲೈಫಲ್ಲಿ ಒಂದಿನ ಸೀರೀಸ್ಗೆ ಸ್ವಾಗತ. ಓಕೆ, ಇವಾಗ ಯಾವುದೇ ತಡ ಮಾಡ್ದಿರಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವಾಗ ನಾನು ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಏನಕ್ಕೆ ಪೊಲೀಸ್ ಸ್ಟೇಷನ್ ಅಂತ ಸ್ಕಿನ್ ಕೇರ್ ಮಾಡ್ತಾ ನಾನು ನಿಮಗೆ ಹೇಳ್ತೀನಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, 10 o'clock ಬನ್ನಿ ಅಂತ ಹೇಳಿರೋದು. ಆಲ್ರೆಡಿ 10:07 ಆಗಿಬಿಟ್ಟಿದೆ. ಸೊ ಬೇಗ ರೆಡಿ ಆಗ್ತೀನಿ. ಆ್ಯಂಡ್ ನಮ್ಮ ಅಣ್ಣ ಕೂಡ ರೆಡಿ ಆಗ್ತಿದ್ದಾರೆ. ನಮ್ಮ ಅಣ್ಣ ಬೈಕಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಇಲ್ಲೇ ಹತ್ರ ಇರೋದು ಪರಂಪರಾ ಅಗ್ರಹಾರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ಸ್ಕಿನ್ ಕೇರ್ ಮಾಡ್ತಾ ಹೇಳ್ತೀನಿ. ಓಕೆ, ಏನಕ್ಕೆ ಪೊಲೀಸ್ ಸ್ಟೇಷನ್ ಅಂದರೆ, ಇವಾಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಲ್ವಾ, ನಾನು ಅಪ್ಲೈ ಮಾಡೋ ಕೋರ್ಸ್ಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕಾಗಿದೆ ಅಂತೆ. ನಾನು ಆಲ್ರೆಡಿ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದೆ. ಇವಾಗ ಅದರದ್ದು ವೆರಿಫಿಕೇಷನ್ ಪ್ರಾಸೆಸ್ ಇದೆ. ಅದಕ್ಕೆ ನನ್ನ ನಿನ್ನೆ ಕಾಲ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರೆದು ಬನ್ನಿ ವೆರಿಫಿಕೇಷನ್ ಮಾಡಬೇಕು ಅಂತ. ಇವಾಗ ನಾನೆಲ್ಲ ಡಾಕ್ಯುಮೆಂಟ್ಸ್ ಪ್ರೂಫ್ಗೆ ಏನೇನು ಬೇಕಾಗಿದೆ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ವೆರಿಫೈ ಮಾಡಬೇಕು. ಅದಕ್ಕೆ ಹೋಗ್ತಾ ಇರೋದು, ಬೇರೆ ಏನೂ ಇಲ್ಲ. ನಾನೇನು ತಪ್ಪು ಮಾಡಿ ಸಿಕ್ಕಾಕೊಂಡಿಲ್ಲ. ಓಕೆ, ಇವಾಗ ಪೊಲೀಸ್ ಸ್ಟೇಷನ್ ಬಗ್ಗೆ ಗೊತ್ತಾಯಿತು ನಿಮಗೆ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ನಾನು ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ ಇಂಟರ್ವ್ಯೂ ಬಗ್ಗೆ. ಸೊ ಟ್ಯೂಸ್ಡೇ ನನ್ನ ಇಂಟರ್ವ್ಯೂ ಆಗಿತ್ತು ಆ್ಯಂಡ್ ಇಂಟರ್ವ್ಯೂ ರಿಸಲ್ಟ್ ಕೂಡ ಬಂತು. ಅನ್ಫಾರ್ಚುನೇಟ್ಲಿ ನಾನು ಸೆಲೆಕ್ಟ್ ಆಗಿಲ್ಲ. ತುಂಬಾ ಕೇಳಿದ ಮೇಲೆ ತುಂಬಾ ದುಃಖ ಆಯಿತು ನನಗೆ, ಬಿಕಾಸ್ ಇದು ನನ್ನ ಡ್ರೀಮ್ ಬ್ರ್ಯಾಂಚ್ ಆಗಿತ್ತು ಆ್ಯಂಡ್ ಇದರಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ. ಬಟ್ ಇವಾಗ ಸದ್ಯಕ್ಕೆ ನನ್ನ ಎಮೋಷನ್ಸ್ ಹೇಗಿದೆ ಅಂದರೆ, ಫಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಆಗಿಲ್ಲ ಅಲ್ವಾ, ಆ ರಿಜೆಕ್ಷನ್ ತೊಗೊಳೋಕ್ಕೆ ನಂಗೆ ಆಗ್ತಿಲ್ಲ. ಲೈಕ್ ತುಂಬಾ ಬೇಜಾರಾಗ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಂಗೆ ಏನು ಅನಿಸ್ತಿದೆ ಅಂದರೆ, ದೇವ್ರು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡೋದು. ಸೊ ದೇವ್ರನ್ನ ನಂಬ್ತಾ ಇದ್ದೀನಿ. ಇದಕ್ಕೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಬೇರೆ ಏನಕ್ಕೋ ನಂಗೆ ಒಳ್ಳೇದು ಕಾಯ್ತಾ ಇದೆ ಅಂತ. ಸೊ ಅದನ್ನು ನಂಬಿಬಿಟ್ಟು ನಾನು ನಾನೇ ಸಮಾಧಾನ ಮಾಡ್ಕೊತಾ ಇದ್ದೀನಿ. ಬಟ್ ಸ್ಟಿಲ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಈ ಇಂಟರ್ವ್ಯೂಗೆ ನಾನು ಹೇಗೆ ಮಾಡಿದೆ ಅಂತ ನನಗೆ ಗೊತ್ತು. ಸೊ ಇದರಲ್ಲಿ ನಾನೇ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ನಾನು ಏನೇನು ತಪ್ಪು ಮಾಡಿದೆ, ನಾನು ಏನೇನು ಸರಿ ಮಾಡಿದೆ ಅಂತ ಲಿಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಇಂಟರ್ವ್ಯೂಗೆ ಇನ್ನೂ ಬೆಟರ್ ಮಾಡ್ತೀನಿ. ಅಂದರೆ ಏನಾದರೂ ಇಂಟರ್ವ್ಯೂ ಇದ್ದರೆ ಅದಕ್ಕೆ ಬೆಟರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇಂಟರ್ವ್ಯೂಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೂ ಕೂಡ ನಾನು ಏನಕ್ಕೆ ಮತ್ತೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಅದಕ್ಕೆ ಆನ್ಸರ್ ಬಂದುಬಿಟ್ಟು, ನಾನು ಒಂದು ಡಿಪಾರ್ಟ್ಮೆಂಟ್ಗೆ ಲೈಕ್ ನಾನು ಇವಾಗ ನನ್ನ ಡ್ರೀಮ್ ಬ್ರ್ಯಾಂಚ್ ಅಂತ ಹೇಳಿದೆ ಅಲ್ವಾ, ಆ ಡಿಪಾರ್ಟ್ಮೆಂಟಲ್ಲಿ ಒಂದು ಪ್ರೊಫೆಸರ್ ಇಂಟರ್ವ್ಯೂ ತೊಗೊಂಡಿದ್ದು, ಅವ್ರ ಕೆಳಗಡೆ ನಾನು ಸೇರ್ಕೊಂಡಿದ್ದಕ್ಕೆ. ಸೊ ಅವರು ನನ್ನ ಸೆಲೆಕ್ಟ್ ಮಾಡಿಲ್ಲ. ಬಿಕಾಸ್ ಅವ್ರು ರೀಸನ್ ಕೊಟ್ಟಿದ್ದೇನೆಂದರೆ, ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಎಕ್ಸಲೆಂಟ್ ಆಗಿದೆ ಅಂದರೆ, ಬಟ್ ನನಗೆ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ. ಸೊ ಯಾರೋ ಬೇರೆ ಕ್ಯಾಂಡಿಡೇಟ್ ವಿತ್ ಮೋರ್ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸ್ ದ್ಯಾನ್ ಮೀ ಇರೋರನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು. ಅಗ್ರಿಯೇಬಲ್, ಬಿಕಾಸ್ ನನಗೆ MBBS ಮುಗಿದ್ಬಿಟ್ಟು ಜಸ್ಟ್ 1 year ಇಂಟರ್ನ್ಶಿಪ್ ಮಾಡಿದ್ದೀನಿ ಅಷ್ಟೇ. ಪ್ರಾಬಬ್ಲಿ ಬೇರೆ ಕ್ಯಾಂಡಿಡೇಟ್ ಯಾರು ಅಪ್ಲೈ ಮಾಡ್ತಿದ್ರು ಅವ್ರಿಗೆ ಜಾಸ್ತಿ ನನಗಿಂತ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು. ಸೊ ಅದಕ್ಕೆ ಸೆಲೆಕ್ಟ್ ಮಾಡಿರ್ಬೋದು. ಇಂಥ ಕೇಸಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ. ಲೈಕ್ ನನಗೆ ಎಲ್ಲೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ಇಲ್ಲಿ ಇಂಡಿಯಾದಲ್ಲೂ ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಇಂಡಿಯಾದಲ್ಲೇನಾದರೂ ನನಗೆ ರಿಜಿಸ್ಟ್ರೇಷನ್ ಆಗಿಬಿಟ್ಟಿದ್ದೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಇವಾಗ ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ಇವಾಗ ಏನಿದೆ ರಿಯಾಲಿಟಿನ ಅದನ್ನು ಎಕ್ಸೆಪ್ಟ್ ಮಾಡಿಬಿಟ್ಟು ಜಸ್ಟ್ MBBS ಜೊತೆನೇ ನಾನು ಮಾಸ್ಟರ್ಸ್ಗೆ ಅಪ್ಲೈ ಮಾಡಬೇಕು. ಚೈನಾದಲ್ಲಿ ಎತ್ಕೊಂಡೆ ನಾನು ಬೇರೆ ಕಡೆ ಅಪ್ಲೈ ಮಾಡಿದ್ದಿದ್ರೆ ಪ್ರಾಬಬ್ಲಿ ಸಿಗ್ತಾ ಇರ್ಬೋದು. ಬಟ್ ಇವಾಗ ನಂದು ಗ್ಯಾಪ್ ಆಗಿಬಿಡ್ತಲ್ಲ ಗ್ರ್ಯಾಜುಯೇಷನ್ ಆದಮೇಲೆ. ಸೊ ಕೆಲವರು ರೀಸನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನಕ್ಕೆ ಗ್ಯಾಪು, ಏನಾದರೂ ಇತ್ತಾ ಇವಳಿಗೆ ಗ್ಯಾಪ್ ತೊಗೊಳೋದಕ್ಕೆ, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಇವಾಗ ಇಂಟರ್ವ್ಯೂಲಿ ನಾನು ಹೇಗೆ ಮಾಡಿದೆ, ನನಗೆ ಏನು ಅನಿಸ್ತು ಅಂತ ಹೇಳ್ತೀನಿ. ಸೊ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂ ಆಗಿರೋದ್ರಿಂದ ನನಗೆ ಏನೇನು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು ಮತ್ತು ಯಾವ ಥರ ಆನ್ಸರ್ ಮಾಡಬೇಕು ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ ಎಷ್ಟಾಗುತ್ತೋ ಅಷ್ಟು. ನಾನೇನೋ ಬರೀ ಕ್ಲಿನಿಕಲ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ ಅಂದ್ಕೊಂಡೆ. ಆ್ಯಂಡ್ IT ಸೆಕ್ಟರ್ ಇಂಟರ್ವ್ಯೂಸ್ ಬೇರೆ, ಮೆಡಿಕಲ್ ಸೆಕ್ಟರ್ ಇಂಟರ್ವ್ಯೂಸ್ ಬೇರೆ ಅಲ್ವಾ. ಸೊ ನಾನು IT ಸೆಕ್ಟರ್ ಏನೇನು ಕೇಳ್ತಾರೋ ಅದಕ್ಕೆ ಪ್ರಿಪೇರ್ ಆಗಿರಲಿಲ್ಲ. ಸೊ ನಾನು ಜನರಲಿ ಮೆಡಿಕಲ್ ಕ್ವಶನ್ಸ್ ಏನೇನು ಕೇಳ್ಬೋದು ಮತ್ತು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕೇಳ್ಬೋದು, ಇದೆಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಆನ್ಸರ್ ಲೈಕ್ ಅಂದ್ಕೊಂಡಿದ್ದೆ, ಪ್ರಿಪೇರ್ ಆಗಿದೆ. ಬಟ್ ಅಲ್ಲೋಗಿ ನೋಡಿದ್ರೆ IT ಸೆಕ್ಟ್ರಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ರು ಅದೇ ಥರನೇ ಕೇಳಿದ್ರು. ಲೈಕ್ ವಾಟ್ ಈಸ್ ಯುವರ್ ಸ್ಟ್ರೆಂತ್, ವೀಕ್ನೆಸ್, ನಿಮ್ಮನ್ನು ನಾನು ಏನಕ್ಕೆ ಸೆಲೆಕ್ಟ್ ಮಾಡಬೇಕು, ನೀವೇನು ಬೆಟರ್, ಬೇರೆಯವ್ರಿಗಿಂತ ನೀವೇನಕ್ಕೆ ಬೆಟರ್, ನಾವು ನಿಮ್ಮನ್ನು ಏನಕ್ಕೆ ಸೆಲೆಕ್ಟ್ ಮಾಡಬೇಕು, ಈ ಥರ ಎಲ್ಲ ಕ್ವಶನ್ಸ್ ಕೇಳಿದ್ರು. ಸೊ ನನಗೆ ಈ ಥರ ನಾನು ಪ್ರಿಪೇರೇ ಆಗಿರಲಿಲ್ಲ. ನಂಗೆ ಸ್ಟ್ರೆಂತು ವೀಕ್ನೆಸ್ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಸ್ಟ್ರೆಂತ್ ವೀಕ್ನೆಸ್ ನಾನೇ ಕುತ್ಕೊಂಡು ಯೋಚನೆ ಮಾಡಬೇಕು. ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸ್ಟ್ರೆಂತ್ ವೀಕ್ನೆಸ್ ಏನು ಅಂತ. ಸೊ ಈ ಕ್ವಶನ್ಸ್ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿರಲಿಲ್ಲ.
ಇವಾಗ ತಲೆ ಕೆಚ್ಕೊಬೇಕಾಗ್ತಾ ಬರ್ತಿದೆ, ಬಿಕಾಸ್ ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ. ನಾನು ಹೇಗೆ ಆನ್ಸರ್ ಮಾಡಿದೆ ಅಂದರೆ ವಿತ್ ಕಾನ್ಫಿಡೆನ್ಸ್ ನಾನು ಆನ್ಸರ್ ಮಾಡಿದೆ, ಇದಂತೂ ಖಚಿತ. ಬಿಕಾಸ್ ನನಗೆ ಗೊತ್ತು, ಲೈಕ್ ನಾನು ಏನಾದರೂ ಕಾನ್ಫಿಡೆನ್ಸ್ ಎಲ್ಲಾದರೂ ಕಳ್ಕೊಂಡಿದ್ದೀನಿ ಅಂದರೆ ನಂಗೆ ಗೊತ್ತಾಗ್ಬಿಡುತ್ತೆ. ಬಟ್ ಇದಕ್ಕೆ ಮಾತ್ರ ನಾನು ವಿತ್ ಕಾನ್ಫಿಡೆನ್ಸ್ ನಾನು ಆನ್ಸರ್ ಮಾಡಿದೆ ಎಲ್ಲದಕ್ಕೂ, ಆ್ಯಂಡ್ ವಿತ್ ಅ ಸ್ಮೈಲ್ ಆನ್ ಮೈ ಫೇಸ್. ಅಂದರೆ ಈ ಅಂತ ನಗ್ತಿರ್ಲಿಲ್ಲ, ವಿತ್ ಅ ಸಡನ್ ಸ್ಮೈಲ್ ಆನ್ ಮೈ ಫೇಸ್, ಲೈಕ್ ಈ ಥರ ಸ್ಮೈಲ್ ಮಾಡ್ತಿದ್ದೆ. ನಮ್ಮ ಅಣ್ಣ ನಮಸ್ಕಾರ ಅನ್ನು ಜೋರ್ಗ ಸೆಪ್ಪು ನಮಸ್ಕಾರ. ಇವಾಗ ಮನೆಗೆ ಬಂದಾಯಿತು. ಆ್ಯಕ್ಚುಲಿ ನಾನು ಅಲ್ಲಿ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ, ಬಟ್ ಭಯ ಆಯಿತು ಎಲ್ಲಿ ಯಾರು ಏನಂತಾರೆ ಅಂತ. ಸೊ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಬಟ್ ಅಲ್ಲಿ ಕೆಲಸ ಮುಗಿಸಿಲ್ಲ, ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಬಿಕಾಸ್ ಒಂದು ಜೆರಾಕ್ಸ್ ಕಾಪಿ ಏನೇನು ವೆರಿಫಿಕೇಷನ್ ಮಾಡಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನಿದೆ ಅದು ಒಗ್ ನಿಮಿಷ ಮುಂಡು ಅದೆಲ್ಲ ಜೆರಾಕ್ಸ್ ಕಾಪಿ ಬೇಕು ಅಂತ ಹೇಳಿದರು. ಅದಾದಮೇಲೆ ಅಕ್ಕಪಕ್ಕ ಮನೆಯಲ್ಲಿ ಯಾವುದಾದ್ರೂ ಇಬ್ಬರು ಮನೆಯಿಂದ ವೆರಿಫೈ ಮಾಡಿಸ್ಬೇಕು ಅಂತ ಹೇಳಿದರು. ಸೊ ಇಲ್ಲಿ ಯಾರೂ ನಮ್ಮ ಮನೆ ಹತ್ರ ಅಷ್ಟೊಂದು ಜನ ಇಲ್ಲ. ಸೊ ಇರೋರು ಊರಿಗೆ ಹೋಗಿದ್ದಾರೆ. ಸೊ ನೋಡಬೇಕು, ಯಾರಾದರೂ ಇಬ್ಬರನ್ನ ಕೇಳಿಬಿಟ್ಟು ಅವ್ರ ಹತ್ರ ಸಿಗ್ನೇಚರ್ ಹಾಕ್ಸ್ಕೋಬೇಕು. ಆ್ಯಂಡ್ ಅಡ್ರೆಸ್ ಬರೆಸ್ಬಿಟ್ಟು ಸಿಗ್ನೇಚರ್ ಹಾಕ್ಸ್ಕೋಬೇಕು. ದಟ್ ನಾನೇನು ಕ್ರಿಮಿನಲ್ ಕೆಲಸಗಳಲ್ಲಿ ತಡ್ಸ್ಕೊಂಡಿಲ್ಲ ಅಂತ. ಆ್ಯಂಡ್ ಇಲ್ಲಿ ನನ್ನ ಹಳ್ಳಿ ಆವಾಗಲಿಂದ ನಿಂತ್ಕೊಂಡಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ಫೈಲ್ ದೊಡ್ಡ ಚೂರಿತ್ತು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀರಾ? ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೇಗಿದ್ದೀರಾ? ಓಕೆ, ನನ್ನ ಅಳಿಯಂದು ಒಂದು ಕುಕ್ಕುನದು ಆ ಕಡೆ ಮೇಲೆ ಅದು ಎಲ್ಲಿ ಕುತ್ಕೊಂತಿದ್ದಾನೆ ನೋಡಿ ಇವನು. ಆ ಕಡೆ ಮಿಲೇದ್ಲಿ. ಇವಾಗ ನನ್ನ ಅಳಿಯಂದು ಮತ್ತು ನಂದು ಕುಕ್ಕಿಂಗ್ ವೀಡಿಯೋಸ್ ಹೇಗಿತ್ತು ಅಂತ ಹೇಳಿ, ಇನ್ನೂ ಜಾಸ್ತಿ ಕುಕ್ಕಿಂಗ್ ವೀಡಿಯೋಸ್ ಬರಬೇಕಾ ನಮ್ಮ ಕಡೆಯಿಂದ ಅದು ಕೂಡ ತಿಳಿಸಿ. ಆ್ಯಂಡ್ ನಾವಿಬ್ಬರು ಏನು ಕುಕ್ ಮಾಡಬೇಕು ಅಂತ ಕೂಡ ಹೇಳಿ. ಸೆಪ್ಪು ಏಮೋ ಕುಕ್ ಮಾಡಬೇಕಾ? ಲೈಟ್ನ ಅದೇನೋ ಕುಕ್ ಮಾಡಬೇಕಂತೆ. ಆಮೇಲೆ ಚಾರ್ಜರ್ ಕುಕ್ ಮಾಡಬೇಕಾ? ಆಮೇಲೆ ಕರೆಂಟ್ ಚುಚ್ ಕುಕ್ ಮಾಡಬೇಕಂತೆ. ಬಾ ಒಳಗಡೆ ಹೋಗೋಣ, ಬಾ, ಬಿಸಿಲು ಜಾಸ್ತಿ ಆಯ್ತು. ಬಾ ನಾನು ಕೈ ಇಟ್ಕೊ ಇಲ್ಲಿ. ಆ್ಯಕ್ಚುಲಿ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಸಿಗ್ನೇಚರ್ ತೊಗೊಂಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ. ಆ್ಯಂಡ್ ಅದಾದಮೇಲೆ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿಬಿಟ್ಟು ಎಲ್ಲರೂ ಹೋಗೋಣ ಡಿನ್ನರ್ಗೆಲ್ಲಾದರೂ ಅಂತ ಹೇಳಿದರು. ಸೊ ಅದಕ್ಕೆ ಇವಾಗ HSR ಕ್ಲಬ್ಬಿಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಅಣ್ಣ, ಅತ್ತಿಗೆ, ಮಗು ಮತ್ತು ಚಿಕ್ಕಪ್ಪ ಮತ್ತು ವಿಸ್ಮಯ ಅಂತ ಪರಿಚಯ ಮಾಡಿಕೊಟ್ಟಿದ್ದೆ ಅಲ್ಲ ಅವರು. ಸೊ ಇಷ್ಟು ಬೇಗ ರೆಡಿ ಆಗಿಬಿಟ್ಟು ಇವಾಗ ಹೊರಟ್ವಿ. ನಮ್ಮ ಅಣ್ಣ ಒಂದು ಕಮೆಂಟ್ ಪಾಸ್ ಮಾಡಿಬಿಟ್ಟು ಹಂಗೆ ಹೋಗ್ಬಿಟ್ಟ. ಪದ ಮಣ್ಣು ಪದ Come on, Vaminos. Everybody, let's go. Come on, let's get to it. I know that we can do it. Where are we going? Bye-bye. Bye-bye. Where are we going? Bye-bye. ಔಟ್ಫಿಟ್ ನಾನು ಸಿಂಪಲ್ ಬ್ಲ್ಯಾಕ್ ಟಾಪ್ ಆ್ಯಂಡ್ ಪಿಂಕ್ ಪ್ಯಾಂಟ್ ಹಾಕಿದ್ದೀನಿ. ಇದು ಚೈನಾದಲ್ಲೂ ಹಾಕಿದ್ದೆ. ಸೊ ಮತ್ತೆ ಅದನ್ನು ಹಾಕಿದ್ದೀನಿ. ಇದು HSR ಕ್ಲಬ್. ನಮ್ಮ ಅಣ್ಣ ಎಲ್ಲೋ ಪಾರ್ಕಿಂಗ್ ಮಾಡಿದ್ದಾನೆ. ನಾವು ಒಳಗಡೆ ಹೋಗ್ತಾ ಇರ್ತೀವಿ. ಒಳಗಡೆ ಎಂಟ್ರ್ ಆದ್ವಿ. ಆ್ಯಂಡ್ ನಮ್ಮ ಚಿಕ್ಕಪ್ಪದು ಇಲ್ಲಿ ಮೆಂಬರ್ಶಿಪ್ ಇದೆ ಅನ್ಕೊತೀನಿ. ಅದಕ್ಕೆ ನಾನು ಫಸ್ಟ್ ಟೈಮೇ ಬರ್ತಿರೋದು ಇಲ್ಲಿಗೆ. ಏನು ಬೇಕು ನಿನಗೆ? ಬಿರಿಯಾನಿ. ನಿಧಾನವಾಗಿ ಮಾತಾಡು, ನಿಧಾನವಾಗಿ ಹೇಳು. ನಿಂಗೇನು ಬೇಕು? ಬಿರಿಯಾನಿ ಬೇಕಾ? ಏನು ತಿಂತಾ ಇದೆಯಾ? ಕಡಲೆಪುರಿ ತಿಂತಾ ಇದೆಯಾ? ಎಷ್ಟು ಫೋಕಸ್ ಮಾಡ್ತಿದ್ದಾನೆ ಅಂದರೆ ನಾನು ಹೇಳೋದು ಕೇಳಿಸ್ಕೊಂತಿಲ್ಲ ಇವನು. ಚೆನ್ನಾಗಿದೆಯಾ? ಅಲ್ಲಿ ನೋಡಿ ಎತ್ಕೊಂಡೋಗಿ ಟ್ರೈ ಮಾಡ್ತಿದ್ದಾನೆ. ಏನು ಬೇಕು? ಅಯ್ಯೋ, ಅಲ್ಲಿ ಚೆಲ್ಕೊಂಡ್ಬಿಟ್ಟ ನೋಡಿ ಹೆಂಗೆ ಮಾಡ್ತಿದ್ದಾನೆ ಅಂತ.
whatever you want to tell me, I'll keep you working with ಯಾಕೋ ಕೆಳಗಡೆ ಆಗ್ತಿದ್ಯಾ? ಯಾರು ಕಿಂದಿಸ್ತಾ ಉಂಡವು? ಯಾರು ಕಿಂದಿಸ್ತಾ ಉಂಡವು? ಅಂಕಲ್ ಕೊಡ್ತಾರೆ ಏ. ಸೊ ಇದು ಮಶ್ರೂಮ್ ಏನೋ ಡಿಶ್ ಬಂದಿದೆ. ಮಶ್ರೂಮ್ ಏನಿದೆ? ಮಶ್ರೂಮ್ ಪೆಪ್ಪರ್ ಅಂತೆ. ಚೆನ್ನಾಗಿದೆ ಟೇಸ್ಟು. ಇಲ್ಲಿ ನಮ್ಮ ಅಣ್ಣ ಚಿಕ್ಕಪ್ಪ ಅಂದರೆ ಬಾವ, ಬಟ್ ನಾನು ಚಿಕ್ಕಪ್ಪ ಅಂತೀನಿ. ಇಲ್ಲ ಮತ್ತಿಗೆ ಡೂ ಅಗೇನ್. ಫಿಶ್ ಫಿಂಗರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಇದಕ್ಕೆ ಫಿಶ್ ಫಿಂಗರ್ಸ್ಗೆ ಇದೇನೋ ಮೇಯೋನೇಸ್ ಮತ್ತು ಸ್ವೀಟ್ ಚಟ್ನಿ ಥರ ಕೊಟ್ಟಿದ್ದಾರೆ. ಸಮೋಸ ಅಲ್ಲಲ್ಲ ವಿಡಿಯೋ ತಗೋ. ಇಲ್ಲಿ ಮಿನಿ ಸಮೋಸಾಸ್ ಬಂತು. ಫಿಶ್ ಫಿಂಗರ್ ಟೇಸ್ಟ್ ಮಾಡ್ತೀನಿ. ಇಟ್ಸ್ ನಾಟ್ ದಟ್ ಸ್ವೀಟ್, ನಾಟ್ ಸೋ ಆಲ್ಸೋ. ಇಟ್ಸ್ ಗುಡ್. ಚೆನ್ನಾಗಿದೆ. ಇದು ಚಿಕನ್ ಲಾಲಿಪಾಪ್ ಆ್ಯಂಡ್ ಇದು ಚಿಕನ್ ಕಬಾಬ್. ಇದು ಲೆಮನ್ ಚಿಕನ್ ಅಂತೆ. ಏನು ಇವನ್ ತಿನ್ಸೋಕ್ಕೆ ಇಡೀ ಊರನ್ನ ಓಡಾಡ್ಬೇಕನ್ಸುತ್ತೆ. ಇಲ್ಲಿ ನೋಡಿ ತಿಂತ ಇಲ್ಲಿ ಫಿಶ್ ಟ್ಯಾಂಕ್ ನೋಡೋಕ್ಕೆ ಬಂದ. ಗಿರ್ವಾ ನಿನ್ನ ಮೂತಿ ತೋರಿಸು. ಅವರಮ್ಮ ನೋಡಿ ತಿನ್ನಿಸ್ತಿರೋದು ನಮ್ಮ ಅತ್ತಿಗೆ. ఇక్కడ చెప్పు ఇంకొకైతే థ్యాంక్ యూ చెప్పు. ಮನೆಗೆ ಬಂದ್ವಿ. ಆ್ಯಂಡ್ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟೊಂದು ಓದೋಕ್ಕೇನಾಗಿಲ್ಲ, ಸ್ವಲ್ಪ ರಿವೈಸ್ ಮಾಡ್ಕೊಂಡೆ ಅಷ್ಟೇ ಟಾಪಿಕ್ಸ್ನ. ಮನೆಯಿಂದ HSR ಕ್ಲಬ್ಗೆ ಹೊರಡೋಕ್ಕಿಂತ ಮುಂಚೆ ನಾನು ಕೆಳಗಡೆ ಹೋಗ್ಬಿಟ್ಟು ನೋಟಿಸ್ ಮಾಡಿದ್ದೆ. ಲೈಕ್ ನನಗೆ ಸೌಂಡ್ ಬಂತು, ಮರಿಗಳು ಕಿರ್ಚೋ ಸೌಂಡ್ ಬಂತು. ಅಂದ್ಕೊಂಡೇನೋ ಆಗಿರುತ್ತೆ ಅಂತ ಅಂದ್ಕೊಂಡಂಗೆ ಆಯಿತು. ಕೆಳಗಡೆ ಹೋಗಿ ನೋಡಿದ್ರೆ ಮಲಗಿರೋ ಹತ್ರನೇ 2 ಮರಿ ಸತ್ತೋಗಿದೆ. ಯಾವಳೋ ಗೊತ್ತಿಲ್ಲ, ಹೋಗ್ಬಿಟ್ಟು ಮರಿ ಮೇಲೆ ಹಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಂಗೆ ಕಿರ್ಚಿದ ಸೌಂಡ್ ಬಂತು, ನನಗೆ ಭಯ ಆಗ್ತು ಆವಾಗಲೇ. ಬಟ್ ಹೋಗಿ ನೋಡಿದ್ರೆ ಮಲಗಿರೋ ಹತ್ರನೇ ಪಾಪ ಸತ್ತೋಗ್ಬಿಟ್ಟಿದೆ. ಅದು ಯಾವ ಮರಿ ಅಂದರೆ ಅಲ್ಲಿರೋ 5 ಮರಿಗಳಲ್ಲಿ ಒಂದಕ್ಕೆ ನಾನು ಜಾಸ್ತಿ ಅಟ್ಯಾಚ್ ಆಗಿದ್ದೆ. ಕೂಗ್ದಾಗೆಲ್ಲ ನನ್ನ ಹತ್ರ ಬರ್ತಾಯಿತ್ತು. ನಾನು ಏನಕ್ಕಾದರೂ ಅಟ್ಯಾಚ್ ಆಗಿಬಿಟ್ರೆ, ಅದೇನಾದರೂ ನನ್ನ ಹತ್ರ ಇಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಸೊ ಈ ಪಪ್ಪಿ ಅಂದರೆ ಒಂದು ಪಪ್ಪಿಗಷ್ಟೇ ಅಲ್ಲ, ಅಲ್ಲಿರೋ ಎಲ್ಲ ಪಪ್ಪೀಸ್ಗೂ ನಾನು ಅಟ್ಯಾಚ್ ಆಗಿಬಿಟ್ಟಿದ್ದೆ. ನಮ್ಮ ರೋಡಲ್ಲಿರೋ ನಾಯಿಗಳಿಗೂ ನಾನು ಅಟ್ಯಾಚ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ ನಾನು ನಮ್ಮ ಲಕ್ಕಿನ ವಾಕಿಂಗ್ ಕರ್ಕೊಂಡು ಹೋದಾಗೆಲ್ಲ ನಾಯಿಗಳೆಲ್ಲ ನನ್ನ ಹಿಂದೆ ಬರುತ್ತೆ ಆ್ಯಂಡ್ ನಮ್ಮ ಲಕ್ಕಿ ಜೊತೆ ಆಟ ಆಡುತ್ತೆ. ಲಕ್ಕಿಗೆ ಊಟ ಹಾಕಿದಾಗ ನಾನು ಆ ನಾಯಿಗಳಿಗೂ ಕೂಡ ಸ್ವಲ್ಪ ಊಟ ಹಾಕ್ತೀನಿ. ಸೊ ಅದೆಲ್ಲ ನಮ್ಮ ಮನೆ ಹತ್ರನೇ ಬಂದು ಮಲಗುತ್ತೆ. ಆ್ಯಂಡ್ ಇವಾಗ ಇಷ್ಟು ಕೇರ್ ಮಾಡ್ತಿದ್ದಿದ್ದು 2 ಮರಿಗಳು ಹೋಗ್ಬಿಡ್ತು ಅಂತ ಬೇಜಾರಾಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಇದು ಪ್ರಕೃತಿಯ ಒಂದು ನಿಯಮ ಅಂತ ಹೇಳ್ಬಹುದು. ಇವಾಗ ಮನೆಗೆ ಬಂದು ನಾನು ಸ್ಕಿನ್ ಕೇರ್ ಮುಗಿಸಿದ್ದೀನಿ. ನೀವು ನೋಡ್ತಿರ್ಬೋದು, ಲೈಕ್ ಸ್ವಲ್ಪ ಶೈನಿಂಗ್ ಹೊಡಿತಿದೆ ಮುಖ ಅಂತ. AHA BHA ಕೆಮಿಕಲ್ ಪೀಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದರದ್ದು ರಿಸಲ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ 3 ದಿನದ ಹಿಂದೆ ನಾನು ಹೇರ್ ಗ್ರೋತ್ ಸೀರಮ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. MBBS ಅಂತಲೇ ಅಲ್ಲ, ಯಾವುದೇ ಕೋರ್ಸ್ ತೊಗೊಂಡು ಓದ್ತಾ ಇರಲಿ, ಸ್ಟೂಡೆಂಟ್ ಅಂದವರು ಡಿಗ್ರಿ ಮುಗಿಸೋ ಅಷ್ಟರಲ್ಲಿ ಅವ್ರ ತಲೆಯಲ್ಲಿ ಬಾಣಲಿ ಆಗಿಲ್ಲ ಅಂದರೆ ಸ್ಟೂಡೆಂಟ್ಸೇ ಅಲ್ಲ. ಇಲ್ಲ ಅವ್ರಿಗೆ ದೇವರಿಂದ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಆಶೀರ್ವಾದ ಅಂತ ಸಿಕ್ಕಿರುತ್ತೆ, ಒಳ್ಳೆ ಕೂದಲಿರೋದಕ್ಕೆ. ಬಟ್ ನಮ್ಮಂಥ ಕಾಮನ್ ಪೀಪಲ್ಗೆ ಈ ಥರ ಕೂದಲು ಹೋಗೋದು ಸಹಜ, ಜಾಸ್ತಿ ಓದ್ಬಿಟ್ರೆ. ಸೊ ಇಲ್ಲಿ ನೋಡ್ಬೋದು, ನನಗೆ ಆಲ್ರೆಡಿ ಥಿನ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈ ಏರಿಯಾದಲ್ಲಿ. ಫೀಮೇಲ್ ಪ್ಯಾಟರ್ನ್ ಥಿನ್ನಿಂಗ್ ಅಂತ ಹೇಳ್ತಾರೆ ಇದನ್ನು. ಇದರ ಅಪ್ಡೇಟ್ ಕೂಡ ನಾನು ನಿಮಗೆ ಕೊಡ್ತೀನಿ. 1 ತಿಂಗಳಾದ್ಮೇಲೆ ಕೊಡ್ತೀನಿ, ಸಡನ್ನಾಗಿ ಎಲ್ಲ ವರ್ಕ್ ಆಗಿಬಿಡಲ್ಲ. ಸೊ 1 ತಿಂಗಳಾದಮೇಲೆ ಕರೆಕ್ಟಾಗಿ ಇದ್ರದ್ದು ಮತ್ತು AHA BHA ಪೀಲು ಮತ್ತು ನನ್ನ ಕಾಮನ್ ಸ್ಕಿನ್ ಕೇರ್ ಚೇಂಜ್ ಮಾಡ್ಕೊಂಡಿದ್ದೀನಲ್ಲ, ಅದರದ್ದೆಲ್ಲ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಬಟ್ ನನಗೆ ಅದೇ ಹೇಳ್ದೆಲ್ಲ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ, ಇಲ್ಲಿ ಮಾತ್ರ ನನಗೆ ಪ್ರಾಬ್ಲಮ್ ಇರೋದು ಅಂತ. ಆ್ಯಂಡ್ ಐ ಆಮ್ ಸೋ ಸಾರಿ, ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋದಲ್ಲಿ ನಾನು ಶೌಟ್ಔಟ್ ಕೊಡೋಕ್ಕೆ ಆಗಲ್ಲ, ಬಿಕಾಸ್ ಆಬ್ವಿಯಸ್ ರೀಸನ್ಸ್ ಇವಾಗ ತಾನೇ ತಿಳಿಸಿದೆ. ಬಟ್ ನಿಮ್ಮ ಸಪೋರ್ಟ್ ಯಾರ್ಯಾರು ನನಗೆ ತಿಳಿಸಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ, ಆ್ಯಂಡ್ ನನ್ನ ವೀಡಿಯೋಸ್ ಯಾರ್ಯಾರು ನೋಡಿಬಿಟ್ಟು ಶೇರ್ ಮಾಡಿದ್ದೀರಾ, ಇವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.
ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಮರೆಯೋದಿಲ್ಲ ಆ್ಯಂಡ್ ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ಥರ ಕಂಟೆಂಟ್ ಇನ್ನೂ ನೋಡ್ತಾ ಇರಬೇಕು ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ದರೂ ಏನೇ ಅಭಿಪ್ರಾಯ ಇದ್ದರೂ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತೀನಿ. ಇದನ್ನು ಹೇಳ್ತಾ ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸೈ ಚಿಯಾನ್.